ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಪಂಚತಂತ್ರ ಕಥೆಯನ್ನು ನೋಡ್ತಾ ಇದ್ವಿ. ಆ ಪಂಚತಂತ್ರ ಕಥೆಯಲ್ಲಿ ವಿಷ್ಣು ಶರ್ಮನು ರಾಜಕುಮಾರನ 3 ಮಂದಿ ಮಕ್ಕಳಿಗೆ, ಮಂದಿ ಅಂದರೆ ಜನ, ಅಂದ್ರೆ ರಾಜಕುಮಾರನ 3 ಮಂದಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಡ್ತಿದ್ದ. ಅದನ್ನು ಹೇಗೆಲ್ಲ ಕಲಿಸಿಕೊಡ್ತಿದ್ದ ಅಂದ್ರೆ ಕಥೆಯ ಮೂಲಕ ಪ್ರಾರಂಭಿಸಿದ. ಇವತ್ತಿನ ತರಗತಿಯಲ್ಲಿ ನಾವು ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ನಾನು ಪಾಠವನ್ನು ಓದುತ್ತೇನೆ, ಗಮನಿಸಿ. ಆದರ್ಶ ಸ್ನೇಹಿತ ಯಾರು? ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ? ನಮಗೆ ವಿನಾಶ ತರಬಲ್ಲ ಆಸೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಒಳ್ಳೆಯವನಾಗಿದ್ದು ಜಾಗರೂಕನಾಗಿರುವುದರಿಂದ, ಉದಾತ್ತನಾಗಿದ್ದು ಚತುರನಾಗಿರುವುದರಿಂದ ಲಾಭವಿದೆ ಎಂಬುದನ್ನು ಈ ಕಥೆಗಳು ತೋರಿಸಿಕೊಡುತ್ತವೆ. ವಿಷ್ಣು ಶರ್ಮನ ಜೊತೆಗೆ ಕುಳಿತಿದ್ದರಿಂದ ಹುಡುಗರು ತಿಳುವಳಿಕೆಯನ್ನು, ವ್ಯವಹಾರ ಜ್ಞಾನವನ್ನು ಪಡೆದರು. ಅಂದ್ರೆ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ ಹಾಗೆ ವಿಷ್ಣು ಶರ್ಮ ರಾಜಕುಮಾರನಿಗೆ ಕಥೆಯ ಮೂಲಕ ವಿದ್ಯಾಭ್ಯಾಸವನ್ನು ಕಲಿಸಿಕೊಡಲು ಪ್ರಾರಂಭ ಮಾಡಿದ. ಆ ಕಥೆಗಳಲ್ಲಿ ರಾಜಕುಮಾರರು ಏನೆಲ್ಲ ಕಲಿತುಕೊಂಡ್ರು ಅಂದ್ರೆ, ಆದರ್ಶ ಸ್ನೇಹಿತ ಯಾರು ಅಂದ್ರೆ ಒಂದು ಒಳ್ಳೆಯ ಸ್ನೇಹಿತನನ್ನು ಗುರುತಿಸಿಕೊಳ್ಳುವುದು ಹೇಗೆ ಎಂಬುದನ್ನು, ಹಾಗೆ ಆ ಒಳ್ಳೆ ಸ್ನೇಹಿತರ ಜೊತೆಗೆ ಸ್ನೇಹವನ್ನು ಅಂದ್ರೆ ಗೆಳೆತನವನ್ನು ಮಾಡುವುದು ಹೇಗೆ ಹಾಗೆ ವಿನಾಶ ತರಬಲ್ಲ ಅಂದ್ರೆ ತೊಂದರೆಗೆ ಒಳಪಡಿಸಬಂತ ಸಂಗತಿಗಳಿಂದ ಪಾರಾಗುವುದು ಎಂದರೆ ಸಮಸ್ಯೆಗಳಿಂದ ಪಾರಾಗುವುದು ಹೇಗೆ, ಸಮಸ್ಯೆ ಬಂದಾಗ ಅದನ್ನು ಎದುರಿಸುವುದು ಹೇಗೆ, ಶ್ರೇಷ್ಠನಾಗಿದ್ದು ಅಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿನಾಗಿದ್ದು ಚತುರನಾಗುವುದು ಹೇಗೆ ಅಂದ್ರೆ ಒಬ್ಬ ಒಳ್ಳೆಯ ಉದಾತ್ತ ಎಂದರೆ ಶ್ರೇಷ್ಠ ಅಂದ್ರೆ ಒಂದು ಒಳ್ಳೆಯ ಶ್ರೇಷ್ಠ ವ್ಯಕ್ತಿಯಾಗಿದ್ದರೂ ಸಹ ಎಲ್ಲಾ ಸಮಯ ಸಂದರ್ಭಗಳನ್ನು ಹಾಗೆ ಎಲ್ಲ ಒಂದು ಕಾರ್ಯವನ್ನು ಹೇಗೆ ಚತುರತೆಯಿಂದ ನಿರ್ವಹಿಸುವುದು ಎನ್ನುವುದನ್ನು ಆ ಕಥೆಯ ಮೂಲಕ ರಾಜಕುಮಾರನಿಗೆ ತಿಳಿಸಿಕೊಟ್ಟ. ಹಾಗೆ ಈ ಎಲ್ಲಾ ಕಥೆಗಳಿಂದ ರಾಜಕುಮಾರನಿಗೆ ಲಾಭವನ್ನು ತರದಂತಹ ಒಂದು ಒಳ್ಳೆಯ ಸಂಗತಿಗಳನ್ನು ಈ ಕಥೆಯ ಮೂಲಕ ವಿಷ್ಣು ಶರ್ಮ ರಾಜಕುಮಾರನಿಗೆ ಹೇಳ್ತಾ ಹೋದ. ಹಾಗೆ ಈ ಕಥೆಗಳು ರಾಜಕುಮಾರನಿಗೆ ಆ ರಾಜೆಯ ಪಟ್ಟವನ್ನು ಅಂದ್ರೆ ಅಧಿಕಾರವನ್ನು ಸ್ವೀಕರಿಸಿ ತಂದೆಯ ಒಂದು ಅಧಿಕಾರದ ಒಂದು ಕಾರ್ಯಗಳನ್ನು ಹೇಗೆಲ್ಲ ನಿರ್ವಹಿಸಬೇಕೆಂದು ತಿಳಿಸಿಕೊಟ್ಟ. ವಿಷ್ಣು ಶರ್ಮನ ಜೊತೆಗೆ ಕುಳಿತಿದ್ದರಿಂದ ಹುಡುಗರು ತಿಳುವಳಿಕೆಯನ್ನು, ವ್ಯವಹಾರ ಜ್ಞಾನವನ್ನು ಪಡೆದರು. ಅಂದ್ರೆ ಮಕ್ಕಳೇ, ವಿಷ್ಣು ಶರ್ಮ ಹೇಳ್ತಿದ್ದ ಕಥೆಯ ಮೂಲಕ ಅವರು ತಮ್ಮ ದಿನನಿತ್ಯ ಜೀವನದಲ್ಲಿ ಆಗಿರಬಹುದು, ಹಾಗೆ ಒಂದು ರಾಜ ಆಸ್ಥಾನದಲ್ಲಿ ಏನೆಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕು, ಹೇಗೆಲ್ಲ ಸಮಸ್ಯೆಗಳಿಂದ ಒಂದು ಒಳ್ಳೆಯ ಯೋಜನೆಗಳನ್ನು ತರಬಹುದು ಎನ್ನುವುದನ್ನು ಈ ಕಥೆಯ ಮೂಲಕ ಅವರಿಗೆ ತಿಳಿಸಿಕೊಡ್ತಾ ಹೋದ. ವಿಷ್ಣು ಶರ್ಮನ ಜೊತೆಗೆ ಕುಳಿತಿದ್ದರಿಂದ ರಾಜಕುಮಾರರು ಏನೆಲ್ಲ ಮಾಹಿತಿಯನ್ನು ತಿಳ್ಕೊಂಡ್ರು ಅಂದ್ರೆ ಒಂದು ಸಾಮಾನ್ಯ ತಿಳುವಳಿಕೆಯನ್ನು, ಹಾಗೆ ವ್ಯವಹಾರದ ಒಂದು ಉದ್ಯೋಗ ವ್ಯವಹಾರದ ಜ್ಞಾನವನ್ನು ಸಹ ಆ ಕಥೆಗಳ ಮೂಲಕ ರಾಜಕುಮಾರರು ಪಡೆದುಕೊಂಡರು. ನಂತರ ಪಂಚತಂತ್ರದ ಕಥೆಗಳನ್ನು ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ಮತ್ತೆ ಮತ್ತೆ ಹೇಳಲಾಗಿದೆ. ನೀವು ಕೂಡ ಈ ಕಥೆಗಳಲ್ಲಿ ಬೇಕಾದಷ್ಟು ಕಥೆಗಳನ್ನು ಓದಿರಬಹುದು. ಆದರೆ ಕೆಲವು ಕಥೆಗಳು ಅಷ್ಟು ಜನಪ್ರಿಯವಾಗಿಲ್ಲದೆ ಇದ್ದರೂ ಕಥಾಲೇಖದಲ್ಲಿ ಅವು ರತ್ನಗಳಂತೆ ಇವೆ. ಉದಾಹರಣೆಗೆ ಮಾತನಾಡುವ ಗುಹೆ ಎಂಬ ಕಥೆಯನ್ನು ತೆಗೆದುಕೊಳ್ಳಬಹುದು. ಇದು ತುಂಬಾ ರಸಭರಿತವಾದ ಕಥೆಯಾಗಿರುವುದು ಮಾತ್ರವಲ್ಲದೆ ಪ್ರತಿಯೊಬ್ಬನು ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದಿದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ಪಾಠವನ್ನು ಕಲಿಸುತ್ತದೆ. ಅಂದ್ರೆ ನಂತರ ವಿಷ್ಣು ಶರ್ಮ ಏನ್ ಹೇಳ್ತಾರೆ ಅಂದ್ರೆ, ಪಂಚದ ಕಥೆಗಳನ್ನು ಬೇರೆ ಬೇರೆ ಕಾಲದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಮತ್ತೆ ಮತ್ತೆ ಹೇಳಲಾಗಿದೆ. ಅಂದ್ರೆ ಪಂಚತಂತ್ರದ ಕಥೆಗಳಲ್ಲಿ ಹಲವಾರು ಕಥೆಗಳನ್ನು ನಾವು ನೋಡಬಹುದು, ಮತ್ತೆ ಮತ್ತೆ ಕೇಳಬಹುದು. ಆದರೆ ನೀವು ಕೂಡ ಈ ಕಥೆಗಳಲ್ಲಿ ಬೇಕಾದಷ್ಟು ಕಥೆಗಳನ್ನು ಓದಿರಬಹುದು. ಅಂದ್ರೆ ನಾನು ಹೇಳ್ತಿರೋಂಥ ಕಥೆಗಳಲ್ಲಿ ನೀವು ಹಲವಾರು ಕಥೆಗಳನ್ನು ಓದಿರಬಹುದು. ಆದರೆ ಆ ಕಥೆಗಳಲ್ಲಿ ಅಷ್ಟು ಕಥೆಗಳು ಜನಪ್ರಿಯವಾಗಿಲ್ಲದೆ ಇದ್ದರೂ ಕಥಾಲೇಖದಲ್ಲಿ ಅವು ರತ್ನಗಳಂತೆ ಇದ್ದವು. ಅಂದ್ರೆ ನೋಡಿ ರಾಜಕುಮಾರರೇ, ನಾನು ಈಗ ಹೇಳ್ತಿರೋಂಥ ಕಥೆಗಳಲ್ಲಿ ನೀವು ಕೆಲವು ಕಥೆಗಳನ್ನು ಓದಿರಬಹುದು. ಆದ್ರೆ ಆ ಎಲ್ಲಾ ಕಥೆಗಳು ಸಹ ಜನಪ್ರಿಯವಾಗಿಲ್ಲದಿರಬಹುದು. ಅಂದ್ರೆ ಜನರಿಗೆ ಒಂದು ಪ್ರಿಯವಾದಂತಹ ಕಥೆಗಳ ಆಗಿಲ್ಲದೆ ಇರಬಹುದು. ಆದರೆ ಕಥಾಲೇಖನದಲ್ಲಿ ಅಂದ್ರೆ ಒಂದು ಕಥೆಯ
ಕಥೆಗಳು. ಅದರಲ್ಲಿ ಮಾತನಾಡುವ ಗುಹೆ ಎಂಬ ಕಥೆಯು ಅದನ್ನು ನಾನು ತೆಗೆದುಕೊಳ್ಳುತ್ತೇನೆ. ಇದು ತುಂಬಾ ರಸಭರಿತವಾದಂತಹ ಕಥೆ, ಅಂದ್ರೆ ಒಂದು ಒಳ್ಳೆಯ ಮಾಹಿತಿಯನ್ನು ಒಳಗೊಂಡಂತಹ ಕಥೆಯಾಗಿದೆ. ಇದರಲ್ಲಿ ಈ ಕಥೆಯು ಪ್ರತಿಯೊಬ್ಬ ವ್ಯಕ್ತಿಯು ಯಾವಾಗ್ಲೂ ಕೇಳತಕ್ಕಂತನೇ ಕಥೆಯಾಗಿದ್ದು, ಇದರಲ್ಲಿ ನಾವು ಏನನ್ನು ತಿಳಿದುಕೊಳ್ಳಬಹುದು ಅಂದ್ರೆ ಎಂತಹ ಸಮಸ್ಯೆಯಲ್ಲೂ ಸಹ ಎಚ್ಚರಿಕೆಯಿಂದಿದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ಪಾಠವನ್ನು ಕಲಿಸುತ್ತದೆ. ಅಂದ್ರೆ ವಿಷ್ಣು ಶರ್ಮ ರಾಜಕುಮಾರರಿಗೆ ಇವತ್ತು ನಾನು ಮಾತನಾಡುವ ಗುಹೆ ಎಂಬ ಕಥೆಯನ್ನು ಹೇಳ್ತೀನಿ. ಆ ಕಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವಾಗಲೂ ಎಚ್ಚರಿಕೆಯಿಂದ ಹೇಗೆ ಇರುವುದು, ತನ್ನ ಆತ್ಮರಕ್ಷಣೆಗೆ ಹೇಗೆ ಸಿದ್ಧವಾಗಿರುವುದು ಎನ್ನುವುದನ್ನು ಆ ಕಥೆಯಿಂದ ನಾವು ಒಂದು ಪಾಠವನ್ನು ಕಲಿಯಬಹುದು. ಮುಂದೆ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು. ನಿರ್ಜನವಾದ ಪ್ರದೇಶದಲ್ಲಿದ್ದ ಗುಹೆಯೊಂದರಲ್ಲಿ ಅದರ ವಾಸ. ಒಂದು ದಿನ ನರಿ ಅಲ್ಲಿ ಇಲ್ಲದೇ ಇದ್ದಾಗ ಹಸಿವಿನಿಂದ ಕಂಗಾಲಾಗಿದ್ದ ಸಿಂಹವೊಂದು ಅಲ್ಲಿಗೆ ಬಂತು. ಗುಹೆಯನ್ನು ಹೊಕ್ಕು ಆ ಸಿಂಹ ಸುತ್ತಲೂ ಮೂಸಿತು. ಆ ನರಿ ವಾಸಸ್ಥಳ ಎಂಬುದರಲ್ಲಿ ಸಂದೇಹವಿಲ್ಲ, ಅಂದ್ರೆ ಅದು ನರಿಯ ವಾಸಸ್ಥಳ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ಸಿಂಹ ಭಾವಿಸಿತು. ಆದರೆ ಆಹಾರ ಹುಡುಕಿಕೊಂಡು ನಾನು ಅಲೆಯುವುದು ಏಕೆ, ಇಲ್ಲಿ ಕೊಂಚ ಹೊರಗಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನರಿ ಹಿಂತಿರುಗಿ ಬಂದಾಗ ನನಗೆ ಸವಿಯೂಟ ಸಿಕ್ಕದೆ. ಅಂದ್ರೆ ವಿಷ್ಣು ಶರ್ಮ ಮಾತನಾಡುವ ಗುಹೆ ಎಂಬ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಹೇಗೆ ಪ್ರಾರಂಭಿಸ್ತಾನೆ ಅಂದ್ರೆ, ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ಒಂದು ನರಿ ವಾಸವಾಗಿತ್ತು. ಆ ನರಿ ಎಲ್ಲಿ ವಾಸವಾಗಿತ್ತು ಅಂದ್ರೆ ನಿರ್ಜನ ಪ್ರದೇಶದಲ್ಲಿ ಇದ್ದಂತಹ ಒಂದು ಗುಹೆಯಲ್ಲಿ ವಾಸವಾಗಿತ್ತು. ನಿರ್ಜನ ಪ್ರದೇಶ ಅಂದ್ರೆ ಜನ ವಸತಿ ಇಲ್ಲದಂತಹ ಪ್ರದೇಶ, ಅಂದ್ರೆ ಜನಗಳು ವಾಸನೆ ಆಗಿದ್ದಂತಹ ಜನಗಳು ಇಲ್ಲದಂತಹ ಒಂದು ನಿರ್ಜನ ಪ್ರದೇಶದಲ್ಲಿ ಇದ್ದಂತಹ ಗುಹೆ ಎಂದರೆ ಗವಿ, ಕಲ್ಲಿನ ದೊಡ್ಡ ಕೊಠರೆ. ಅಂದ್ರೆ ಗುಹೆ ಅಂದ್ರೆ ಒಂದು ಕತ್ತಲು ಕವಿದಂತಹ ಕಲ್ಲಿನಿಂದ ಆದಂತಹ ಗುಹೆಯಲ್ಲಿ ಆ ನರಿ ವಾಸವಾಗಿತ್ತು. ಅದೇ ಆಗುವ ಗುಹೆನೇ ಆ ನರಿಯ ವಾಸಸ್ಥಳವಾಗಿತ್ತು. ಒಂದು ದಿನ ನರಿ ಅಲ್ಲಿ ಇಲ್ಲದೇ ಇದ್ದಾಗ, ಅಂದ್ರೆ ಒಂದು ದಿನ ನರಿ ಆ ಗುಹೆಯಲ್ಲಿ ಇರಲ್ಲ, ಎಲ್ಲೇ ಕಾಡಿನಲ್ಲಿ ಊಟವನ್ನು ಹುಡುಕಿಕೊಂಡು ಹೋಗಿರುತ್ತೆ. ಆ ಸಮಯದಲ್ಲಿ ಒಂದು ಸಿಂಹವೊಂದು ಹಸಿವಿನಿಂದ ಊಟಕ್ಕೆ ಅಲೆದಾಡುತ್ತಾ ಇತ್ತು. ಹಾಗೆ ಡಾಡ್ತಾ ಇರುವಾಗ ಆ ಗುಹೆ ಆ ಸಿಂಹದ ಕಣ್ಣಿಗೆ ಬಿತ್ತು. ಆಗ ಗುಹೆಯನ್ನು ಹೊಕ್ಕು, ಅಂದ್ರೆ ಗುಹೆ ಒಳಗೆ ಹೋಗಿ ಆ ಸಿಂಹ ನೋಡುತ್ತೆ. ಆಗ ಗುಹೆಯಲ್ಲಿ ಹೋಗಿ ಅದು ಮೂಸ್ ನೋಡುತ್ತೆ. ಓಹೋ, ಇದು ನರಿ ವಾಸವಾದಂತಹ ಸ್ಥಳನೇ. ಈ ಗುಹೆಯಲ್ಲಿ ನರಿ ವಾಸವಾಗಿದೆ. ನಾನು ಇದೇ ಗುಹೆಯಲ್ಲಿ ಸ್ವಲ್ಪ ಹೊತ್ತು ಮಲಗಿಕೊಂಡು ವಿಶ್ರಾಂತಿ ಪಡೆದುಕೊಂಡ್ರೆ ಅಷ್ಟೊತ್ತಲ್ಲಿ ನರಿ ಹೊರಗಡೆ ಹೋಗಿದೆ. ಅದು ವಾಪಸ್ ಬಂದಾಗ ನನಗೆ ಇವತ್ತು ಸವಿಯೂಟ ಸಿಗುತ್ತೆ ಎಂದು ಆಲೋಚಿಸಿ ಆ ಸಿಂಹ ಗುಹೆ ಒಳಗೆ ಮಲಗಿಕೊಂಡಿತ್ತು. ನಂತರ ಏನಾಯ್ತು ನೋಡೋಣ. ಮುಸ್ಸಂಜೆಯ ಹೊತ್ತಿಗೆ ನರಿ ಮನೆಗೆ ಮರಳಿ ಬಂತು. ಗುಹೆಯನ್ನು ಪ್ರವೇಶಿಸಬೇಕು ಎನ್ನುವಾಗ ಅದಕ್ಕೆ ಸಿಂಹದ ಸ್ಪಷ್ಟ ಹೆಜ್ಜೆಯ ಗುರುತುಗಳು ಕಂಡವು. ಅದರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಆನಂತರ ಅದು ಧೈರ್ಯ ತೆಗೆದುಕೊಂಡು ಗಟ್ಟಿಯಾಗಿ ಕೂಗಿ ಹೇಳಿತು, ಎಲೆ ಮಾತನಾಡುವ ಗುಹೆಯೇ, ನಿನಗೇನಾಗಿದೆ? ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ. ಆದರೆ ಈ ದಿನ ನೀನು ಮೌನ. ನಾನು ಒಳಗೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೇ ಎಂದು ಕೇಳುತ್ತೆ. ಅಂದ್ರೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ, ಮುಸ್ಸಂಜೆ ಹೊತ್ತು ಅಂದ್ರೆ ಸಂಜೆ ಹೊತ್ತು ಆದ ತಕ್ಷಣ ಆ ನರಿ ಹೊರಗಡೆ ಹೋಗಿತ್ತಲ್ಲ, ಆ ನರಿ ಸಂಜೆ ಹೊತ್ತಿನಲ್ಲಿ ಆ ಗುಹೆಗೆ ಅಂದ್ರೆ ತನ್ನ ಒಂದು ಗವಿಗೆ ಮರಳಿ ವಾಪಸ್ ಬರುತ್ತೆ. ಆಗ ಬಂದಾಗ ಆ ಗುಹೆಯನ್ನು ಪ್ರವೇಶಿಸಬೇಕು, ಅಂದ್ರೆ ಗುಹೆ ಒಳಗೆ ಇನ್ನೇನು ಹೋಗ್ಬೇಕು. ಆಗ ಅದಕ್ಕೆ ಅಸ್ಪಷ್ಟವಾದ ಅಂದ್ರೆ ಕತ್ತಲಿನಲ್ಲಿ ಸ್ವಲ್ಪನೇ ಆ ಸಿಂಹದ ಹೆಜ್ಜೆ ಗುರುತುಗಳು ಕಾಣುತ್ತೆ. ಆಗ ಅದನ್ನು ಗಮನಿಸಿದ ನರಿ ತುಂಬಾ ಭಯಗೊಂಡು ಬಿಡುತ್ತೆ. ಅಂದ್ರೆ ಅದನ್ನ ನೋಡಿ ತುಂಬಾ ಹೆದರ್ಕೊಂಡ್ಬಿಡುತ್ತೆ. ಆಗ ಅದರ ಒಂದು ಹೃದಯ ಬಡಿತ ಜೋರಾಗಿ ಬಡ್ಕೊಳ್ಳುತ್ತೆ. ನಾವು ಸಹ ಕಾಡಿನಲ್ಲಿ ಏನಾದ್ರೂ
ಅಕಸ್ಮಾತ್ ಆಗಿ ನರಿ, ಸಿಂಹ, ಕರಡಿ, ಹುಲಿ ಏನು ನೋಡಿದಾಗ ಎಷ್ಟು ಭಯಭೀತರಾಗ್ತೀವಲ್ಲ, ಹಾಗೆ ಇಲ್ಲಿ ಸಹ ಸಿಂಹದ ಒಂದು ಅಸ್ಪಷ್ಟ ಹೆಜ್ಜೆ ಗುರುತನ್ನು ನೋಡಿದ ತಕ್ಷಣ ನರಿ ತುಂಬಾ ಹೆದರಿಕೆಯಾಗಿ ಅದರ ಹೃದಯ ಬಡಿತ ಜೋರಾಗಿ ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆಗ ಆ ಹೃದಯ ಬಡಿತ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು. ಆ ನಂತರ ಅಂದ್ರೆ ತದನಂತರ ಆ ನರಿ ಧೈರ್ಯ ಮಾಡಿ ಹೇಳುತ್ತೆ. ಏನಂತ ಹೇಳುತ್ತೆ? ಗಟ್ಟಿಯಾಗಿ ಕೂಗು ಹೇಳುತ್ತೆ. ಧೈರ್ಯ ಮಾಡ್ಕೊಂಡು ನರಿ ಐತಲ್ಲ, ಧೈರ್ಯ ಮಾಡ್ಕೊಂಡು ಕೂಗುತ್ತೆ. ಎಲೆ ಮಾತನಾಡುವ ಗುಹೆ ಅಂದ್ರೆ ಆ ಗುಹೆಗೆ ಸುಮ್ಮನೆ ಕೇಳುತ್ತೆ. ಎಲೆ ಮಾತನಾಡುವ ಗುಹೆ, ನಿನಗೇನಾಗಿದೆ ಅಂದ್ರೆ ನಿನಗೆ ಇವತ್ತು ಏನಾಗಿದೆ? ದಿನಾಲು ನಾನು ಗುಹೆಗೆ ವಾಪಸ್ ಬಂದಾಗ ನೀನು ನರಿಯೇ ದಯಮಾಡಿಸಬೇಕು ಎಂದು ಸ್ವಾಗತ ಮಾಡ್ತಿದ್ದೆ. ಅಂದ್ರೆ ಗುಹೆಯೇ, ನಾನು ದಿನಾಲು ನಿನ್ನ ಬಳಿ ವಾಪಸ್ ಬಂದಾಗ ನೀನು ಎಲೆ ನರಿಯೇ ದಯಮಾಡಿಸಿ ಎಂದು ನನ್ನ ಬರ ಮಾಡ್ಕೊಂತಿದ್ದೆ, ಅಂದ್ರೆ ನನಗೆ ಸ್ವಾಗತ ಕೋರ್ತಿದ್ದೆ. ಇವತ್ತು ನಿನಗೆ ಏನಾಗಿದೆ? ಏಕೆ ಮೌನವಾಗಿದೆಯೇ ಅಂದ್ರೆ ಆ ನರಿ ಗುಹೆಗೆ ಕೇಳುತ್ತೆ. ದಿನಾಲು ನನ್ನ ಸ್ವಾಗತ ಮಾಡ್ತಿದ್ದೆ, ಇವತ್ತ್ಯಾಕ ಮೌನವಾಗಿದೆ? ಇವತ್ತ್ಯಾಕ ನೀನು ಇಷ್ಟು ಶಾಂತವಾಗಿದೆಯಾ ಎಂದು ಆ ಗುಹೆಗೆ ನರಿ ಕೇಳುತ್ತೆ. ನಾನು ಒಳಕ್ಕೆ ಬರಬಾರದು ಎಂದು ನೀನು ಹೀಗೆ ಮಾಡ್ತಿದ್ದೀಯಾ ಎಂದು ನರಿ ಗುಹೆಗೆ ಕೇಳುತ್ತೆ. ಮುಂದೆ ಏನಾಗುತ್ತೆ? ಸಿಂಹ ತನ್ನಷ್ಟಕ್ಕೆ ಹೀಗೆ ಯೋಚಿಸಿತ್ತು, ನಾನು ಇಲ್ಲಿ ಇರುವುದರಿಂದ ಈ ಗುಹೆಗೆ ಹೆದರಿಕೆಯಾಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆ ಕಾರಣದಿಂದಲೇ ಅದು ನರಿಯನ್ನು ಸ್ವಾಗತಿಸುತ್ತಿಲ್ಲ. ಹೀಗೆಂದು ಸಿಂಹ ಜೋರಾಗಿ ಗರ್ಜಿಸಿ ಹೇಳಿತು. ನರಿರಾಯರೇ ಬರಬೇಕು, ಬರಬೇಕು. ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಪಲಾಯನ ಮಾಡುವ ನರಿ ಊಳಿ ಹೇಳಿತು. ಪ್ರಿಯ ಗುಹೆಯೇ, ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸುತ್ತಿದ್ದೇನೆ. ತನ್ನಷ್ಟಕ್ಕೆ ತಾನು ಒಳಗೊಳಗೆ ನಗುತ್ತಾ ನರಿ ಹೀಗೆ ಅಂದುಕೊಂಡಿತ್ತು. ಮಾತನಾಡುವ ಗುಹೆ ಅಲ್ಲವೇ? ಇಂಥ ಸಂಗತಿಯನ್ನು ಕೇಳೇ ಇಲ್ಲ. ದೇವರ ದಯೆ ಬಚಾವಾದೆ. ಅಂದ್ರೆ ಸಿಂಹ ತನ್ನಷ್ಟಕ್ಕೆ, ಇದು ನರಿ ಐತಲ್ಲ, ಗುಹೆ ಬಳಿ ಕೇಳುತ್ತೆ. ದಿನಾಲು ನೀನು ನನ್ನ ಸ್ವಾಗತ ಮಾಡ್ತಿದ್ದಿ, ಆದ್ರೆ ಇವತ್ತ್ಯಾಕ ನೀನು ಮೌನವಾಗಿದೆಯಾ? ಇವತ್ತೇಕೆ ನೀನು ಮೌನವಾಗಿ ಶಾಂತವಾಗಿದೆಯಾ ಅಂತ ಕೇಳುತ್ತೆ. ಆಗ ಸಿಂಹ ಗುಹೆ ಒಳಗೆ ಕುತ್ಕೊಂಡು ಆಲೋಚಿಸುತ್ತೆ. ಹೌದಾ, ಇದು ಗುಹೆ ದಿನಾಲು ನರಿಯನ್ನ ಸ್ವಾಗತ ಮಾಡ್ತಿತ್ತ? ಇವತ್ತು ನಾನು ಗುಹೆ ಒಳಗೆ ಇರುವುದರಿಂದ ಇದಕ್ಕೆ ನನ್ನ ನೋಡಿ ಭಯ ಆಗಿ ಗುಹೆ ನರಿಗೆ ಸ್ವಾಗತ ಮಾಡ್ತಿಲ್ವಾ ಎಂದು ಇದು ಯೋಚನೆ ಮಾಡುತ್ತೆ. ಹಾಗೆ ಗಟ್ಟಿಯಾಗಿ ಕೂಗುತ್ತೆ. ನಾನು ಇಲ್ಲಿ ಇರುವುದರಿಂದ ಈ ಗುಹೆಗೆ ಹೆದರಿಕೆಯಾಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಈ ಕಾರಣದಿಂದಲೇ, ಅಂದ್ರೆ ನಾನು ಒಳಗಿರೋ ಕಾರಣದಿಂದಲೇ ಇದು ಗುಹೆ ನರಿಯನ್ನು ಸ್ವಾಗತ ಮಾಡ್ತಿಲ್ಲ ಎಂದು ಸಿಂಹ ಏನನ್ನು ಯೋಚನೆ ಮಾಡುತ್ತೆ. ಹಾಗೆ ಸಿಂಹ ಜೋರಾಗಿ ಗಟ್ಟಿಯಾಗಿ ಕೂಗುತ್ತೆ. ನರಿರಾಯರೇ ಬರಬೇಕು, ಬರಬೇಕು. ಅಂದ್ರೆ ಗುಹೆ ಸ್ವಾಗತ ಮಾಡಲಿಕ್ಕೋಸ್ಕರ ಸಿಂಹನೇ ನರಿಯನ್ನು ಸ್ವಾಗತ ಮಾಡುತ್ತೆ. ನರಿರಾಯರೇ ಬರಬೇಕು, ಬರಬೇಕು ಎಂದು ಗಟ್ಟಿಯಾಗಿ ಕೂಗುತ್ತೆ. ಆಗ ನರಿ ಏನ್ ಮಾಡುತ್ತೆ ಅಂದ್ರೆ ತನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಅಂದ್ರೆ ಈಗ ನರಿ ಗುಹೆ ಒಳಗೆ ಹೋದ್ರೆ ಸಾಕು ಸಿಂಹ ನರಿಯನ್ನು ತಿನ್ನುತ್ತೆ ಎಂದು ಗೊತ್ತಿರೋದಕ್ಕೋಸ್ಕರ ಅದು ಒಂದು ಪ್ಲಾನ್ ಅಂತಿರಲ್ವಾ, ಆ ತರ ಅದು ಒಂದು ಉಪಾಯವನ್ನು ಮಾಡಿ ತನ್ನ ಜೀವ ಉಳಿಸಿಕೊಳ್ಳೋದಕ್ಕೋಸ್ಕರ ಗುಹೆ ಜೊತೆ ಮಾತನಾಡುತ್ತರ ನಟನೆಯನ್ನು ಮಾಡುತ್ತೆ, ಅಂದ್ರೆ ನಾಟಕ ಮಾಡುತ್ತೆ. ಆಗ ಅದನ್ನೇ ನಂಬಿದ ಸಿಂಹ ಜೋರಾಗಿ ಅದನ್ನ ನರಿರಾಯರೇ ಬರಬೇಕು ಎಂದು ಒಳಗೆ ಕರುತ್ತೆ. ಆಗ ನರಿ ಏನ್ ಮಾಡುತ್ತೆ ನೋಡಿ, ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಪಲಾಯನ ಮಾಡುತ್ತಾ ನರಿ ಊಳಿ ಹೇಳಿತು. ಅಂದ್ರೆ ತನ್ನ ಜೀವವನ್ನು, ಅಂದ್ರೆ ಸಿಂಹದಿಂದ ಬಚಾವಾಗಬೇಕಲ್ವಾ ನರಿ, ಅದಕ್ಕೋಸ್ಕರ ಅದು ಊಳಿ ಹೇಳಿತು. ಊಳಿ ಎಂದರೆ ಮಕ್ಕಳೇ, ಊಳಿ ಎಂದರೆ ಗಟ್ಟಿಯಾಗಿ ಕೂಗೋದು. ಇಲ್ಲಿ ನರಿ ತನ್ನ ಜೀವವನ್ನು ಉಳಿಸಿಕೊಳ್ಳೋಸ್ಕರ ಹಾಗೆ ಸಿಂಹದಿಂದ ದೂರ ಓಡೋಗ್ಬೇಕಲ್ವಾ, ಅದಕ್ಕೋಸ್ಕರ ಅದು ಗಟ್ಟಿಯಾಗಿ ಹೇಳುತ್ತೆ. ಪ್ರಿಯ ಗುಹೆಯೇ, ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸಿದ್ದೇನೆ. ಅಂದ್ರೆ ಪ್ರಿಯವಾದ ಪ್ರೀತಿಯ ಗುಹೆಯೇ ಕೇಳು, ನಾನು ಇವತ್ತು ನಿನ್ನನ್ನು ಬಿಟ್ಟು ದೂರ ಹೋಗುತ್ತೇನೆ, ನಿನ್ನನ್ನು ತ್ಯಜಿಸಿ ದೂರ ಹೋಗುತ್ತೇನೆ, ದೂರ ಹೋಗಲು ನಿರ್ಧರಿಸಿದ್ದೇನೆ. ನಿಶ್ಚಯಿಸು ಎಂದರೆ ನಿರ್ಧರಿಸು ಅಥವಾ ಗೊತ್ತು ಮಾಡು. ಮಕ್ಕಳೇ, ಇಲ್ಲಿ ನರಿ ಸಿಂಹದಿಂದ
ಪಾರಾಗ್ಬೇಕಲ್ವಾ, ಅದಕ್ಕೋಸ್ಕರ ಅದು ಒಂದು ಉಪಾಯ ಮಾಡಿ ಗಟ್ಟಿಯಾಗಿ ಕೂಗುತ್ತೆ. ಪ್ರಿಯ ಗುಹೆ, ಇಲ್ಲಿ ಕೇಳು, ಇವತ್ತು ನಿನ್ನನ್ನು ತೊರೆದು ನಾನು ನಿನ್ನನ್ನು ತ್ಯಜಿಸಿ ದೂರ ಹೋಗಲು ನಿರ್ಧಾರ ಮಾಡಿದ್ದೇನೆ ಎಂದು ಹೇಳುತ್ತೆ. ತನ್ನಷ್ಟಕ್ಕೆ ತಾನು ಒಳಗೊಳಗೆ ನಗುತ್ತಾ ನರಿ ಹೀಗೆ ಅಂದುಕೊಂಡಿತ್ತು, ಮಾತನಾಡುವ ಗುಹೆ ಅಲ್ಲವಾ, ಇಂಥ ಸಂಗತಿಯನ್ನು ಕೇಳೇ ಇಲ್ಲ, ದೇವರ ದಯೆ ಬಚಾವಾದೆ. ನೋಡಿ ಮಕ್ಕಳೇ, ಅದು ನರಿ ಏನ್ ಮಾಡುತ್ತೆ ಅಂದ್ರೆ ಗಟ್ಟಿಯಾಗಿ ಕೂಗಿ ಹೇಳುತ್ತೆ ಗುಹೆಗೆ, ಇವತ್ತು ನಾನು ನಿನ್ನ ತೊರೆದು ಅಂದ್ರೆ ನಿನ್ನ ದೂರ ಮಾಡಿ ದೂರ ಹೋಗೋಕೆ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿ ಒಳಗೊಳಗೆ ಅದು ನರಿ ಇವಾಗ ಹೇಗಿದ್ರು ಸಿಂಹ ಒಳಗಿದೆ, ನಾನು ಒಳಗೋದ್ರೆ ತಿನ್ಬಿಡುತ್ತೆ, ಅದರಿಂದ ನಾನು ಹೇಗೆ ಬಚಾವಾಗೋದು ಅಂತ ಯೋಚನೆ ಮಾಡ್ತಾ ಒಳಗೊಳಗೆ ನಗುತ್ತಾ, ಗುಹೆ ನಿನ್ ಬಿಟ್ಟು ನಾನು ಹೋಗ್ತೀನಿ, ನಾನು ನಿನ್ ಬಿಟ್ಟು ತ್ಯಜಿಸಿ ದೂರ ಹೋಗ್ತೀನಿ, ದೂರ ಹೋಗೋಕೆ ನಿರ್ಧಾರ ಮಾಡೀನಿ ಅಂತ ಹೇಳ್ತಾ ತನ್ನಷ್ಟಕ್ಕೆ ತಾನು ಒಳಗೊಳಗೆ ನಗುತ್ತಾ ಅದು ಹೀಗೆ ಅನ್ಕೊಂತು, ಮಾತನಾಡುವ ಗುಹೆ ಅಲ್ಲವಾ, ಇಂಥ ಸಂಗತಿಯನ್ನು ಕೇಳೇ ಇಲ್ಲ, ದೇವರ ದಯ ಬಚಾವಾದೆ. ಅಂದ್ರೆ ಮಕ್ಕಳೇ, ಇದು ಉಪಾಯ ಮಾಡಿ ಗುಹೆಗೆ ಮಾತು ಬರುತ್ತೆ. ಗುಹೆ ನನ್ನ ದಿನಾಲೂ ಸ್ವಾಗತ ಮಾಡ್ತಿತ್ತು, ಇವತ್ತು ಆ ರೀತಿ ಒಂದು ಉಪಾಯ ಮಾಡಿ ಅದು ಸಿಂಹದಿಂದ ಬಚಾವಾಗ್ತು. ನೋಡು ಗುಹೆ, ನೀನು ದಿನ ಮಾತಾಡ್ತಿದ್ದೆ, ಇವತ್ತು ನೀನು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಹಾಗಾಗಿ ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಿಂಹಗೆ ಒಂದು ಉಪಾಯ ಮಾಡಿ ಅದಕ್ಕೆ ಮೋಸ ಮಾಡಿ ಅದು ತನ್ನ ಜೀವವನ್ನು ಉಳಿಸಿಕೊಳ್ತು, ಅಂದ್ರೆ ಗುಹೆಯಿಂದ ತಪ್ಪಿಸಿಕೊಳ್ತು. ಅಂದ್ರೆ ಈ ಪಾಠದಲ್ಲಿ ನಾವು ನೋಡಬಹುದು, ತಮ್ಮ ಕಷ್ಟದ ಸಮಯದಲ್ಲಿ ನಾವು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಒಂದು ಸಮಸ್ಯೆಯಿಂದ ಹೇಗೆಲ್ಲ ಪಾರಾಗಬಹುದು ಎಂದು ವಿಷ್ಣು ಶರ್ಮಾ ರಾಜರ ಮಕ್ಕಳಿಗೆ ತಿಳಿಸಿಕೊಟ್ಟು ಈ ಕಥೆಯ ಮೂಲಕ ತಿಳಿಸಿಕೊಟ್ಟರು. ಅಂದ್ರೆ ನೋಡಿ, ಈ ಕಥೆಯಿಂದ ನಾವೇನ್ ತಿಳ್ಕೋಬಹುದು ಅಂದ್ರೆ, ವಿದ್ಯಾಭ್ಯಾಸ ನಮಗೆ ಏಕೆ ಬೇಕು, ಬುದ್ಧಿವಂತಿಕೆ ನಮಗೆ ಹೇಗೆ ಬೇಕು ಅಂದ್ರೆ, ಇಂತಹ ಒಂದು ಕಷ್ಟದ ಸಂದರ್ಭದಲ್ಲಿ ತನ್ನ ಜಾಣತನದಿಂದ ಅಂದ್ರೆ ತನ್ನ ಬುದ್ಧಿವಂತಿಕೆಯಿಂದ ಆ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಳ್ಳುವುದು, ಆ ಸಮಸ್ಯೆಯಿಂದ ನಾವು ಹೇಗೆ ದೂರ ಹೋಗಬಹುದು, ಆ ಸಮಸ್ಯೆಯನ್ನು ನಾವು ಹೇಗೆ ಒಂದು ಒಳ್ಳೆಯ ಬುದ್ಧಿವಂತಿಕೆ ಉಪಾಯದಿಂದ ನಾವು ಅದರಿಂದ ಹೇಗೆಲ್ಲ ಪಾರಾಗಬಹುದು ಎಂದು ಈ ಕಥೆಯ ಮೂಲಕ ವಿಷ್ಣು ಶರ್ಮಾ ರಾಜ್ಕುಮಾರ್ಗೆ ತಿಳಿಸಿಕೊಟ್ಟ. ಅಂದ್ರೆ ಇದರ ಕಥೆಯಿಂದ ಏನ್ ತಿಳಿದು ಬರುತ್ತೆ ಅಂದ್ರೆ, ರಾಜರಿಗೆ ತಿಳಿದು ಬಂತು, ಹೌದು, ವಿದ್ಯಾಭ್ಯಾಸ ಓದು ಎನ್ನುವುದು ನಮಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸಲು ಬೇಕಾದಂತಹ ಒಂದು ಅಸ್ತ್ರವಾಗಿದೆ, ಅದಕ್ಕೋಸ್ಕರ ನಾವು ವಿದ್ಯಾಭ್ಯಾಸವನ್ನು ಕಲಿಯಲೇಬೇಕು ಎಂದು ಆ ರಾಜಕುಮಾರರಿಗೆ ವಿದ್ಯಾಭ್ಯಾಸದ ಕಡೆಗೆ ಒಲವು ಬರೋ ತರ ವಿಷ್ಣು ಶರ್ಮಾ ಮಾಡ್ದ. ಅಂದ್ರೆ ಈ ಕಥೆಯಲ್ಲಿ ರಾಜಕುಮಾರರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟು ಅದರ ಒಂದು ಮಹತ್ವವನ್ನು ವಿಷ್ಣು ಶರ್ಮಾ ತಿಳಿಸಿಕೊಟ್ಟ. ನೋಡಿ ಮಕ್ಕಳೇ, ಈ ಎಲ್ಲ ಪದಗಳ ಅರ್ಥವನ್ನು ನೀವು ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡಿರಿ. ಮುಂದಿನ ತರಗತಿಯಲ್ಲಿ ನಾವು ನಂತರದ ಒಂದು ಗದ್ಯ ಭಾಗವನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು.